ಇದು ಅಪರೂಪದ ತಳಿಯಾದ ವೆಲ್ಶ್ ಕೋರ್ಗಿ ಅಂತ. ಪ್ಲಸ್ ಇದು ತುಂಬ ಹೈಪರ್ ಆ್ಯಕ್ಟಿವ್ ಆದ ನಾಯಿ, ಸಿಕ್ಕಾಪಟ್ಟೆ ಎನರ್ಜಿ ಲೆವೆಲ್ ಇದೆ. ಈ ತಳಿಯು ತುಂಬ ಹೈಪರ್ ಆ್ಯಕ್ಟಿವ್ ಆದ ಕಾರಣ ಇದನ್ನು ಹರ್ಡಿಂಗ್ ಗ್ರೂಪಲ್ಲಿ ನಮ್ಮ ದನ ಮತ್ತು ಕುರಿಗಳನ್ನು ಕಾಯಲಿಕ್ಕೆ ಉಪಯೋಗಿಸ್ತಾರೆ. ಮತ್ತು ಇವುಗಳಲ್ಲಿ ಒಂದೇ ಒಂದು ತೊಂದರೆ ಹೇಳಿದರೆ ಚಿಕ್ಕ ಚಿಕ್ಕ ಕಾಲುಗಳು, ದೊಡ್ಡ ಕಿವಿಗಳು. ಈ ನಾಯಿಯನ್ನ ಒಮ್ಮೆ ನೋಡಿದರೆ ಸಾಕು, ಎಂಥವರಿಗೂ ತಕ್ಷಣ ಈ ನಾಯಿಯ ಕುರಿತು ಕಾಳಜಿ ಮೂಡುತ್ತೆ. ನಾವಿಂದು ತಿಳಿಸಲು ಹೊರಟಿರುವುದು ಪ್ರಪಂಚದಾದ್ಯಂತ ಅಪಾರ ಜನಪ್ರಿಯತೆಯನ್ನು ಗಳಿಸಿರುವ ಮುದ್ದಾದ ತಳಿ ವೆಲ್ಶ್ ಕೋರ್ಗಿ ಶ್ವಾನದ ಬಗ್ಗೆ. ನನ್ನ ಹೆಸರು ವಿಶ್ವನಾಥ್ ಕಾಮತ್ ಅಂತ. ನಾನು ಉಡುಪಿಯಲ್ಲಿದ್ದೇನೆ. ಈ ವೆಲ್ಶ್ ಕೋರ್ಗಿದು ಹಿಡಿ ಹೆಸರು ಪರ್ಡಿಂಗನ್ ವೆಲ್ಶ್ ಕೋರ್ಗಿ ಅಂತ. ಇದು ಚಿಕ್ಕ ತಳಿಯ ಶ್ವಾನ ಆಗಿರ್ತದೆ. ಇದೇ ವೆಲ್ಶ್ ಕೋರ್ಗಿಯಲ್ಲಿ ಎರಡು ವಿಧಗಳಲ್ಲಿ ಬರ್ತದೆ. ಒಂದು ಪೆಂಬೋರ್ಗಿ ವೆಲ್ಶ್ ಕೋರ್ಗಿ ಅಂತ, ಇನ್ನೊಂದು ಪರ್ಡಿಂಗನ್ ವೆಲ್ಶ್ ಕೋರ್ಗಿ. ಇದು ತುಂಬ ಚಿಕ್ಕ ಸೈಜಿನ ನಾಯಿ. ಇದು ಸಾಧಾರಣ ದೊಡ್ಡ ನಾಯಿ 10ರಿಂದ 13 ಇಂಚ್ ತನಕ ಬೆಳೀತದೆ ಗಂಡು, ಹಾಗೂ ದೇಹ ತೂಕ 10ರಿಂದ 12 kg. ಹೆಣ್ಣು 10ರಿಂದ 11 ಇಂಚಿನ ಒಳಗಿರ್ತದೆ, 9ರಿಂದ 11 ಇಂಚು ಸಾಧಾರಣ. ಮತ್ತು ಅದು ಗಂಡು ನಾಯಿಗಿಂತ ಒಂದು 2 kg ದೇಹ ತೂಕ ಕಡಿಮೆ ಇರ್ತದೆ. ಮತ್ತು ಇದರ ಜೀವಿತಾವಧಿ ಸಾಧಾರಣ 12ರಿಂದ 14 ವರ್ಷ ಆಗಿರ್ತದೆ. ಪ್ಲಸ್ ಇದು ತುಂಬ ಹೈಪರ್ ಆ್ಯಕ್ಟಿವ್ ಆದ ನಾಯಿ, ಸಿಕ್ಕಾಪಟ್ಟೆ ಎನರ್ಜಿ ಲೆವೆಲ್ ಇದೆ. ಇದನ್ನು ಆ್ಯಕ್ಚುಲಿ ಹರ್ಡಿಂಗ್ ಗ್ರೂಪಲ್ಲಿ ಬರ್ತದೆ. ಇದು ನಮ್ಮ ಕುರಿ ದನ ಎಲ್ಲ ಕಾಯಲಿಕ್ಕೆ ಯೂಸ್ ಮಾಡುವಂಥದ್ದು. ಮತ್ತು ಇದು ನಾಯಿ ಕ್ರಿಸ್ತ ಶಕ ಸಾಧಾರಣ 1,500 ವರ್ಷಗಳ ಹಿಂದೆ ಈ ನಾಯಿ ಇತ್ತು ರೆಕಾರ್ಡ್ಸ್ ಪ್ರಕಾರ. ಮತ್ತು ಇದರಲ್ಲಿ ಸ್ಪೆಷಾಲಿಟಿ ಹೇಳಿದರೆ ಈ ನಾಯಿ ಓಡುವುದು ಇದರಲ್ಲಿ ತುಂಬ ಜೋರಾಗಿರ್ತದೆ. ಮತ್ತು ಎನರ್ಜಿ ಲೆವೆಲ್ ಹೈ ಆದ ಕಾರಣ ಈ ನಾಯಿಗೆ ತುಂಬ ಎಕ್ಸಸೈಸ್ಗಳು ಬೇಕು. ಹಾಗೂ ಇದು ಮನುಷ್ಯನೊಟ್ಟಿಗೆ ತುಂಬ ಫ್ರೆಂಡ್ಲಿಯಾಗಿರ್ತದೆ. ಬ್ರಿಟನ್ನಿನ ರಾಣಿ ಕ್ವೀನ್ ವಿಕ್ಟೋರಿಯಾ II ಅವ್ರ ಹತ್ರ ಇಂಥದ್ದು ಇದೇ ತಳಿಯ 30 ಶ್ವಾನಗಳಿದ್ದವು. ಹಾಗಾಗಿ ಇದು ಅಲ್ಲಿಂದ ತುಂಬ ಪ್ರಖ್ಯಾತಿಯನ್ನು ಪಡೆದಿದೆ. ಮತ್ತು ಇವುಗಳಲ್ಲಿ ಒಂದೇ ಒಂದು ತೊಂದರೆ ಹೇಳಿದರೆ ಈ ಬ್ರೀಡ್ಗಳ ಹಿಪ್ ಡಿಸ್ಪ್ಲೇಷಿಯಾ ಅನ್ನುವಂಥದ್ದು. ಹಿಪ್ ಡಿಸ್ಪ್ಲೇಷಿಯಾ ಹೇಳಿದರೆ ಸೊಂಟದ ಕೀಳು ಕೆಲವು ಸರ್ತಿ ತಪ್ತದೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇದು ಈಗಲೇ ನೋಡಿ 45 ದಿವಸದ ಮರಿ, ಹೈಪರ್ ಆ್ಯಕ್ಟಿವ್ ಆಗಿರ್ತದೆ. ಮತ್ತು ಇದರದ್ದು ಕಲ್ಲರ್ ಬಿಳಿ, ಬ್ಲ್ಯಾಕ್ ಅಥವಾ ಇಂದ ತೌಡು ಬಣ್ಣದಲ್ಲಿ ಮಿಕ್ಸ್ ಕಲರ್ ಆಗಿ ಬರ್ತದೆ. ಮತ್ತು ಇದು ನೋಡಲಿಕ್ಕೂ ಚಂದ, ಚಿಕ್ಕ ಗಿಡ್ಡ ಕಾಲು. ಇದೇ ಥರ ನಮ್ಮದರಲ್ಲಿ ಡ್ಯಾಶ್ ಆನ್ ಬರ್ತದೆ. ಮತ್ತು ಇದರದ್ದು ಮುಖ ನೋಡಲಿಕ್ಕೆ ನಮ್ಮ ನರಿಯಾಗೆ ಉಂಟು. ಮತ್ತು ಇದಕ್ಕೆ ಫುಡ್ಡು ಹೆಚ್ಚಾಗಿ ನಮ್ಮ ಯಾವುದೇ ಕಂಪನಿಗಳಲ್ಲಿ ಮಿನಿ ಫುಡ್ ಬರ್ತದೆ, ಚಿಕ್ಕ ಜಾತಿಯ ಬ್ರೀಡಿಗೆ ಹಾಕುವಂಥದ್ದು, ಅದು ಕೊಟ್ಟರೆ ಸಾಕಾಗ್ತದೆ. ಈ ತಳಿಯು ತುಂಬ ಹೈಪರ್ ಆ್ಯಕ್ಟಿವ್ ಆದ ಕಾರಣ ಇದನ್ನು ಹರ್ಡಿಂಗ್ ಗ್ರೂಪಲ್ಲಿ ನಮ್ಮ ದನ ಮತ್ತು ಕುರಿಗಳನ್ನು ಕಾಯಲಿಕ್ಕೆ ಉಪಯೋಗಿಸ್ತಾರೆ. ಮತ್ತು ಈ ತಳಿಗಳಲ್ಲಿ ಇನ್ನೊಂದು ವಿಶೇಷತೆ ಹೇಳಿದರೆ ಇದಕ್ಕೆ ಹುಟ್ಟುತ್ತಲೇ ಬಾಲ ಇರುವುದಿಲ್ಲ. ಇದ್ದರೂ ಕೆಲವು ಮರಿಗಳಿಗೆ ಅದು ಮೊಂಡು ಬಾಲ ಮಾತ್ರ, ಇಡೀ ಉದ್ದ ಬಾಲ ಬರುವುದಿಲ್ಲ. ನಾನು ಕಳೆದ 25 ವರ್ಷಗಳಿಂದ ಶ್ವಾನಗಳನ್ನು ಸಾಕುತ್ತಿದ್ದೇನೆ. ಡೋಬರ್ಮ್ಯಾನ್ ನನ್ನ ಸ್ಪೆಷಾಲಿಟಿ. ನಾನು ಡೋಬರ್ಮ್ಯಾನಲ್ಲಿ ರಾಷ್ಟ್ರೀಯ ಮಟ್ಟದ ಚಾಂಪಿಯನ್ಗಳನ್ನೆಲ್ಲ ಮಾಡಿದ್ದೇನೆ. ಹಾಗೂ ನಾನು ಉಡುಪಿ ಮಂಗಳೂರಿನಲ್ಲಿ ಶ್ವಾನಗಳಿಗೆ ಆಥರೈಸ್ಡ್ ಇದಾಗಿರುವಂಥ ಕರಾವಳಿ ಕೆನೈನ್ ಕ್ಲಬ್ಬಿನ ಮೆಂಬರ್ ಆಗಿದ್ದೇನೆ.